ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಎದ್ದಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ, ಆವಾಜು ಆವಾಜು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. ಅಯ್ಯಯ್ಯೋ 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 ಅಯ್ಯಯ್ಯೋ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ವಂದೇ ವಂದೇ. बोलो भारत माता की, बोलो कर्नाटक माता की. जय जवान, जय जवान. 250 ಪ್ಲಾಟ್ ಭ್ರಷ್ಟಾಚಾರ ಮಾಡಿದ ಮಹಬೂಬ್ ಮದ್ಮಾವಿಗೆ, ಲಕ್ಷ್ಮಣ ಪಾಂಡ್ರೆಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. 256 ಪ್ಲಾಟ್ ಭ್ರಷ್ಟಾಚಾರ ಮಾಡಿದ ಮಹಬೂಬ್ಗೆ, ಲಕ್ಷ್ಮಣ ಪಾಂಡ್ರೆಗೆ ಜೈ ಜವಾನ್, ಜೈ ಜವಾನ್, ವಂದೇ ವಂದೇ ವಂದೇ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಜೈ ಜವಾನ್, ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಜೈ ಜವಾನ್, ಜೈ ಕಿಸಾನ್ ಸಂಘಕ್ಕೆ. 8 ಜಿಲ್ಲಾ ಒಳಗೆ ಅವರು ಆ DC ಸಾಹೇಬ್ರ ಮನವಿ ತೊಗೊಂಡು 8 ಜಿಲ್ಲಾ ಕಾರ್ಖಾನೆಗಳಿಗೆ ರೇಟ್ ಹೆಚ್ಚು ಕೊಡ್ರಿ ಅಂತ ಜಿಲ್ಲಾಧಿಕಾರಿನ ಹೇಳ್ತಾರೆ. ಈಗ ನಮ್ಮ ಬಿಜಾಪುರ ಜಿಲ್ಲಾ ಅನೇಕ ಅಧಿಕಾರಿಗಳು ಆ ಕಬ್ಬಿನ ಬೆಳೆಗಾರರಿಗಾಗಲಿ, ಆ ರೈತರಿಗಾಗಲಿ, ಆ ಎಲ್ಲ ಫ್ಯಾಕ್ಟ್ರಿದವ್ರಿಗಾಗಲಿ ಮೀಟಿಂಗ್ ಕರೆಸಂಗಿಲ್ಲ. ಅದೇ ನಾವು ಹೇಳ್ತಾ ಇದೀವಿ, ಸಾಹೇಬ್ರೆ ನೀವು ಎಲ್ಲ ಕಬ್ಬಿನ ಬೆಳೆಗಾರರಿಗೆ ಈ ಕಬ್ಬು ಫ್ಯಾಕ್ಟ್ರಿ ಚಾಲು ಆಗ್ತಾವ್ರಿ, ಈ ವರ್ಷ ಕಬ್ಬು ಕಮ್ಮಿ ಬರ್ತಾವ, ಅದಕ್ಕೆ ಫ್ಯಾಕ್ಟ್ರಿದವ್ರು ಗಡ್ಬಡ್ ಮಾಡ್ತಾ ಇಲ್ಲ. 1 ಎಕರೆಗೆ 12 ಟನ್ ಕಬ್ಬು ಕಮ್ಮಿ ಬರ್ತಾವ ನಿಮ್ಗೆ, ಅದಕ್ಕೆ ಫ್ಯಾಕ್ಟ್ರಿದವ್ರು 2 ತಿಂಗಳು ಫ್ಯಾಕ್ಟ್ರಿ ನಡೆಯಂಗಿಲ್ಲ, ಅದಕ್ಕೆ ಚಾಲು ಮಾಡ್ತಾ ಇಲ್ಲ. ನೀವು ಏನು ಮಾಡ್ರಿ, ದಯವಿಟ್ಟು ಎಲ್ಲರಿಗೆ ಸಭೆ ಕರೆಸ್ರಿ. ನಮ್ಗೆ ಮಹಾರಾಷ್ಟ್ರ ಮಾದರಿ ಒಳಗೆ 3700 ರೂಪಾಯಿ ಕೊಡ್ರಿ ಅಂತ ನಾವು ಹೇಳ್ತಾ ಇಲ್ಲ, ನಾವು 5000 ರೂಪಾಯಿ ಕೇಳ್ತಾ ಇದ್ವಿ. ನಿಮ್ದು ಏನು ಇಥನಾಲ್ ಆಗ್ತಾವಲ್ಲ, ಆ ಇಥನಾಲ್ ಒಳಗಿನ 6000 ನಿಮ್ಗೆ ಸಿಗ್ತಾ ಇದೆ, ಅದರೊಳಗಿನ 2000 ಹಾಕ್ಕೊಡ್ರಿ. ನೀವು 3500 ಕೊಡ್ರಿ, ನಮ್ಗೆ 5000 ರೂಪಾಯಿ ರೇಟ್ ಅಂತ ಎಲ್ಲ ನಾವು ಕರೆಕ್ಟಾಗಿ ನಿಮಗೆ ಸಾಲ ಕೊಡ್ತೀವಿ. ನಮ್ಗೆ ಸಾಲ ಮನ್ನಾ ಮಾಡಿ ಹೇಳಂಗಿಲ್ಲ. ನೀವು ಸಾಲ 3000 ನಮ್ಗೆ ಕೊಡ್ತಾ ಇದಕ್ಕೆ ನಾವು ಸಾಲ ತುಂಬ್ತಾ ಇಲ್ಲ ಇವತ್ತು, ಅದಕ್ಕೆ ನಾವು ಕರೆಂಟ್ ಬಿಲ್ ತುಂಬ್ತಾ ಇಲ್ಲ. ನೀವು ನಮ್ಗೆ 5-6 ಸಾವಿರ ರೂಪಾಯಿ ಕೊಟ್ಟರೆ ನಾವು ಕರೆಂಟ್ ಬಿಲ್ ತುಂಬ್ತೀವಿ, ಸಾಲ ತುಂಬ್ತೀವಿ, ನಿಮ್ಮ ಗಾಡಿಗೆ ಡೀಸೆಲ್ ಹಾಕ್ತೀವಿ, ನಿಮ್ಗೆ ತಿರುಗಾಡ್ಲಾಗಿ AC ಕೊಡ್ತೀವಿ. ಅದಕ್ಕೆ ನಾವು ಎಲ್ಲ ಶಾಸಕರುಗಳಿಗೆ ಹೇಳಿದ್ವಿ, ಎಲ್ಲ ಇಲ್ಲಿ ಫ್ಯಾಕ್ಟ್ರಿ ಇರೋದು MP MLEಗಳು ಫ್ಯಾಕ್ಟ್ರಿಗಳು ಇವೆಲ್ಲ. ನಾ ಏನಂತ ಇದ್ದೀನಿ, ಎಲ್ಲ MP MLEಗಳು ನೀವು ಫ್ಯಾಕ್ಟ್ರಿ ನಡೆಸಬೇಡ್ರಿ ಅದಕ್ಕೆ ನಾವು ಹೇಳ್ತಾ ಇಲ್ಲ. ನೀವೇನು ಮಾಡಿರಿ, ಸರ್ಕಾರಕ್ಕೆ ಏನು ಕಟ್ತಾ ಇದ್ರಲ್ಲ ಟ್ಯಾಕ್ಸ್, ಅದೇ ನಿಮ್ಮದೇ ಸರ್ಕಾರ, ಅದು BJP ಇರಲಿ ಕಾಂಗ್ರೆಸ್ ಇರಲಿ, ನೀವು ಅವ್ರ ಜೋಡಿ ಸಭೆ ಮಾಡಿರಿ. ಸಭೆ ಮಾಡ್ಕೇಸಿ ಸರ್ಕಾರ ಅದ್ರಾಗಿನ 2000 ರೂಪಾಯಿ ತೆಗೆದು ಇದ್ರಾಗ ಹಾಕ್ರಿ. ರೈತರಿಗೆ 5000 ರೂಪಾಯಿ ನಮ್ಗೆ ಕೊಟ್ಟರೆ ನಾವು ಸುಖವಾಗಿರ್ತೀವಿ. 5000 ಕೊಡ್ಲಿಕ್ಕೆ ಅಂದ್ರೆ ನಿಮ್ಮದು ಒಂದು ಫ್ಯಾಕ್ಟ್ರಿಗಳು ನಡಿಲಾಕ ಬಿಡಂಗಿಲ್ಲ, ಅಷ್ಟು ಫ್ಯಾಕ್ಟ್ರಿಗಳು ಕೀಲಿ ಹಾಕ್ತೀವಿ. ನೀವು ಏನು ಕೇಸ್ ಹಾಕ್ತೀರಿ, ಏನು ಮಾಡ್ತೀರಿ, ಏನು ಬಡಿತೀರಿ, ಏನು ಮಾಡ್ತೀರಿ ಮಾಡಿರಿ. ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಮ್ಮ ಗಣೇಶಣ್ಣ ಜಿಲ್ಲಾಧ್ಯಕ್ಷೆ ರಾಜ್ಯಾಧ್ಯಕ್ಷೆ ಎಲ್ಲರೂ ಸೇರಿ ನಾವು ಒಂದು ತೀರ್ಮಾನ ಮಾಡಿದ್ವಿ. ಅನೇಕ ರಾಜ್ಯಾಧ್ಯಕ್ಷೆ ಕೂಡ್ತಾ ಇದ್ದೀವಿ. ಕೂಡಿಗೆಸಿ ನಾವು ಎರಡು ಫ್ಯಾಕ್ಟ್ರಿಗಳು ಕೀಲಿ ಹಾಕೋದು ಒಂದೊಂದೊಂದೊಂದು ಶುರು ಮಾಡ್ತೀವಿ. ಎಲ್ಲಿಂದ ಶುರು ಮಾಡ್ತೀವಪ್ಪ ಅಂದ್ರೆ ನಾವಿಲ್ಲಿ ಇಂಡಿದಿಂದ ಸ್ಟಾರ್ಟ್ ಮಾಡೋರು. ಇದು ಇಂಡಿ ಫ್ಯಾಕ್ಟ್ರಿದಿಂದ ಸ್ಟಾರ್ಟ್ ಮಾಡಿ ಅಂದ್ರೆ ಇವು ಬಿಜಾಪುರ ಜಿಲ್ಲಾ ಬೆಂಗಳೂರು ತನಕ ಮಾಡೋದು 100 ಸತ್ಯ. ಈಗ ಮುಂದಿನ ರೂಪ ಏನಿದೆ ನಮ್ಮದು? ಮುಂದಿನ ರೂಪರೇಷೆ ಅಂದ್ರೆ ನಾವು ಎಲ್ಲರೂ ಒಂದು ಪೂರ್ವವಾಗಿ ಸಭೆ ಮಾಡ್ತಾಯಿದ್ವಿ. ಅನೇಕ ರಾಜ್ಯಾಧ್ಯಕ್ಷಗಳ ಆ ಫ್ಯಾಕ್ಟ್ರಿ ಮಾಲೀಕರ ಜೋಡಿ ಸುಟ್ಕೇಸ್ ತೊಗೊಂಡ್ರ. ಯಾವಾಗ ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಯಾಕಂದ್ರೆ ನಮ್ಮ ಎಲ್ಲ ಈಗ ನಾವು ಮೊನ್ನೆ ಇದು ಮಾಡ್ತಾಯಿದ್ವಿ. ಇದು ಮಾಡ್ಕೇಸಿ ಅನೇಕ ರಾಜ್ಯಾಧ್ಯಕ್ಷಗಳಿಗೆ ನಾವು ಸ್ವಲ್ಪ ಕನ್ವಿನ್ಸ್ ಮಾಡ್ತಾಯಿದ್ವಿ. ನೀವು ಎಲ್ಲರೂ ಸೇರಿ ದಯವಿಟ್ಟು ರೈತರಿಗೆ ಕೊಂದಾಕ್ ಹೋಗ್ಬೇಡ್ರಿ, ನಿಮ್ಗೇನೂ ಸರಿ ಆಗಂಗಿಲ್ಲ ಅತ್ತೀಶ್ ನಾ ಎಲ್ಲ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷಗಳಿಗೆ ಹೇಳಿ ಅನೇಕ ಅವೆಲ್ಲ ನಿಮ್ಮ ಫ್ಯಾಕ್ಟ್ರಿದವರು ನೀವು ಪಕ್ಷ ನೀವು ಇರ್ರಿ, ಅರೆ ಇದು ಏನು ಮಾಡ್ತಾ ಇದ್ರಲ್ಲ ಇದು ತಪ್ಪು ಮಾಡ್ತಾ ಇದ್ರಿ ಅತ್ತೀಶ್ ನನ್ನ ಭಾವನೆ ವೈಯಕ್ತಿದ್ದು. ಯಾರ ಬಗ್ಗೆ ಹೇಳ್ತಂಗಿಲ್ಲ. ನೀವು ಸುಟ್ಕೇಸ್ ತೊಗೊಳ್ಳಿ ಅಂದ್ರೆ ಕಮ್ಮಿ ರೇಟ್ ಕೇಳಂಗಿಲ್ಲ. ಇವತ್ತು ಯಾರೇ 5000 ಕೇಳಾವ ಸುಟ್ಕೇಸ್ ತೊಗೊಳಂಗಿಲ್ಲ. ಯಾರೇ 3000 4000 ಕೇಳಾವ ಸುಟ್ಕೇಸ್ ತೊಗೊಂಡು ಕೇಸಿ ಇದು ಮಾಡ್ತಾ ಇದ್ದಾರೆ. ನಂದು ಆರೋಪ ಅದು.
ಜನಗಳದ ಆರೋಪ ಇಲ್ಲ. ಅದಕ್ಕೆ ನಾ ಹೇಳ್ತೀನಿ, ನೀವು ಇದು ಮಾಡೋದು ಸರಿ ಇಲ್ಲ. ಪ್ರತಿಯೊಬ್ಬ ರೈತರಿಗೆ ನಾ ಇದು ತಿಳಿಸ್ತೀನಿ. ಯಾರೇ ನಿಮ್ಗೆ ಯಾವ ಸಂಘಟನೆದಾವ ಯಾಕಾಗಲಿ, ಕಬ್ಬಿನ ಬೆಳೆಗಾರ ಸಂಘಟನೆದಾವ ಇರಲಿ, ರೈತ ಸಂಘಟನೆದಾವ ಇರಲಿ, ಅನೇಕ ಸಂಘ ಸಂಸ್ಥೆದಾವ ಇರಲಿ, 5,000 ರೂಪಾಯಿ ರೇಟ್ ಕೇಳಿದ್ರೆ ಅವ ನಿಜವಾಗ್ಲೂ ರೇಟ್ ಕೇಳ್ತಾ ಇದ್ದಾನ ಅಂತ ಹೇಳವನ. ಎಲ್ಲಿರಿ ಅವ 3,000, 3,500, 2,000 ಕೇಳಿದ್ರೆ ಅವ ಫ್ಯಾಕ್ಟ್ರಿ ದೋಡಿ ಕಂಪಲ್ಸರಿ ಅಟ್ಯಾಚ್ ಆಗ್ಯಾನ ಅಂತ ನಾನೇ ಖುದ್ದಾಗಿ ಆರೋಪ ಮಾಡ್ತೀನಿ. ಆಯ್ತು. ಅದರ ಸಂಬಂಧ ನಾವು ಅದ್ರ ಮೇಲೆ ಆರೋಪ ಮಾಡ್ತೀನಿ. ನನ್ನ ಹೆಸರು ಜೈ ಜವಾನ್ ನಮ್ಮ ಹೆಸರು? ರಾಜ್ಯಾಧ್ಯಕ್ಷ ಮೋತಿರಾಮ್. ಥ್ಯಾಂಕ್ ಯು ಸರ್. ಜೈ ಜವಾನ್ ಜೈ ಕಿಸಾನ್ ರಾಜ್ಯಾಧ್ಯಕ್ಷರ ಮೋತಿರಾಮ್ ಚೌಹಾಣ್ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಸೇರಿ ವಿವಿಧ ಬೇಡಿಕೆ ಇಟ್ಕೊಂಡು ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಈಗ ನಮ್ಮ ರಾಜ್ಯದ ರೈತರಿಗೆ ಬೇಕಾದಂಥ ಕಬ್ಬಿಗೆ ಬೆಲೆ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಇನ್ನು ದೀಪಾವಳಿ ಆದ ತಕ್ಷಣ 25 ತಾರೀಕು ಕಾರ್ಖಾನೆ ಶುರು ಮಾಡ್ತೀವಿ ಅಂತೇಳಿ ಮಹಾನ್ ಭಾವರು ಹೇಳಿದಾರೆ ಫ್ಯಾಕ್ಟ್ರಿ ಮಾಲಕರು. ಆದ್ರೆ ಇವತ್ತಿನವರೆಗೂ ಯಾವುದೇ ಕಾರಣಕ್ಕೆ ಫ್ಯಾಕ್ಟ್ರಿಗೆ ಕಬ್ಬಿಗೆ ಬೆಲೆ ನಿಗದಿ ಮಾಡಿಲ್ಲ. ನಾವು DC ಅವರು ಕರೆದು ಮೀಟಿಂಗ್ ಮಾಡ್ತಾರೆ, ಶುಗರ್ ಕೇನ್ ಕಮಿಷನರ್ ಕರೆದು ಮೀಟಿಂಗ್ ಮಾಡ್ತಾರೆ. ಆದರೆ DC ಅವರು ಸರ್ಕಾರದ ಒಂದು ಅಂಗ, ಶುಗರ್ ಕೇರ್ ಕಮಿಷನರ್ ಸರ್ಕಾರದ ಒಂದು ಅವನು ಅಂಗ. ಆದರೆ ಫ್ಯಾಕ್ಟ್ರಿ ಮಾಲಕರು ಯಾವ ಜಿಲ್ಲೆಯಲ್ಲಿ ಬಂದು ರೈತರ ಜೊತೆ ಸಮಾಲೋಚನೆ ಮಾಡಿಲ್ಲ. ಅದಕ್ಕಾಗಿ ನೇರವಾಗಿ ನಾನು ಈಗಿನ ಸರ್ಕಾರಕ್ಕೆ ಆರೋಪ ಮಾಡ್ತೀನಿ. ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನಾರ ರೈತರ ಮೇಲೆ ಕಿಂಚಿತ್ತು ಅವ್ರಿಗೆ ಕಾಳಜಿ ಇದ್ದಿದ್ದಪ್ಪ ಅಂತಂದ್ರೆ, ಗಡಿ ಭಾಗದ ನಮ್ಮ ಮಹಾರಾಷ್ಟ್ರ ಮಾದರಿಯಲ್ಲಿ ಈ ಸಾರಿ ಅಲ್ಲಿ ರೈತರು ತಾವೇ ಘೋಷಣೆ ಮಾಡ್ಕೊಂಡ್ಬಿಟ್ಟಾರೆ. ಸ್ವಾಭಿಮಾನಿ ಶೇತಕರ ಸಂಘಟನೆ ನ್ಯಾಷನಲ್ ಲೀಡರ್ ಆದಂಥ ರಾವ್ ಶೆಟ್ಟಿ ಅವರು ಕಳೆದ ನಿನ್ನೆಲ್ಲ ಮೊನ್ನೆ ಅವರು ಘೋಷಣೆ ಮಾಡಿದರು 3,750 ರೂಪಾಯಿ ರೈತರಿಗೆ ಬೆಲೆ ನಿಗದಿ ನಾವು ಮಾಡೇ ಮಾಡ್ತೀವಿ ಅಂತೇಳಿ. ಯಾವುದೇ ಕಾರಣಕ್ಕಾಗಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರ ಇದ್ದಾರೆ ಅಂತ ಹೇಳ್ತಾರೆ. ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ. ನಿಮಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರ ಮಾದರಿ ಒಳಗೆ ಕಬ್ಬಿನ ಬಿಲ್ ಕೊಡಿಸುವಂಥ ಕೆಲಸ ಮಾಡಿರಿ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಎಲ್ಲ ಫ್ಯಾಕ್ಟ್ರಿ ಕಾರ್ಖಾನೆಯವರು ನಿಮ್ಮ ಕ್ಯಾಬಿನೆಟ್ದಾಗ ಮಂತ್ರಿ ಅದಾರು, MLA ಅದಾರು. ಆದರೆ ನಿಮ್ಮ ಮಾತು ಅವ್ರು ಕೇಳಕ್ಕೆ ತಯಾರಿಲ್ಲ. ಏನಾದರೂ ಅವ್ರಿಗೆ ನೀವು ಧಮಕಿ ಕೊಟ್ರಿ ಅಂದ್ರೆ ನಿಮ್ಮ ಸರ್ಕಾರ ಕೇಳುವಂಥ ಕೆಲಸ ಅವರೇ ಮಾಡ್ತಾರಂತೆ. ನಿಮಗೇನೋ ಮೋಸ್ಟ್ಲಿ ಭಯ ಇರಬೇಕು. ಆ ಭಯ ಎಂತವ್ರಿ, ನೀವು ಇರುವಷ್ಟು ದಿವಸ ರೈತರ ಬಗ್ಗೆ ಕಾಳಜಿ ಮಾಡಿರಿ, ಪ್ರಾಮಾಣಿಕ ಕೆಲಸ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಬರುವ ದಿನಗಳಲ್ಲಿ ಎಲ್ಲ ರಾಜ್ಯ ರೈತ ಕೂಡಿ ನಿಮಗೆ ತಕ್ಕ ಪಾಠ ಕಲಿಸುವಂಥ ಸಂದರ್ಭ ಭಾಳ ದಿವಸ ಉಳಿದಿಲ್ಲ. ಅದಕ್ಕಾಗಿ ಪದೇ ಪದೇ ರೈತರ ಮೇಲೆ ಚೆಲ್ಲಾಟ ಮಾಡಬೇಡ್ರಿ. ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತೇಳಿ ಭಾಷಣ ಮಾಡ್ತೀರಿ. ರೈತರ ಬೆನ್ನಿನ ಮೇಲೆ ಎತ್ತಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ದಯವಿಟ್ಟು ತಮಗೆ ಒಂದು ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ. ವಿಜಯಪುರ ಜಿಲ್ಲೆಯಿಂದ ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ. ನಿಮಗೆ ಬರೋ ದಿನಗಳಲ್ಲಿ ನೀವು ಮಹಾರಾಷ್ಟ್ರ ಮಾದರಿಯಾಗಿ ಬಿಲ್ ಘೋಷಣೆ ಮಾಡಿರಿ. ರೈತರಿಗೆ ಕೊಟ್ಟಂಥ ಮಾತು ಉಳಿಸ್ಕೋರಿ ಅಂತ ಹೇಳಿಕೆಯಿಂದ ಇವತ್ತಿನ ದಿವಸ ನಾನು ಈ ಸರ್ಕಾರದ CM ಅವರಿಗೆ ಒಂದು ಮನವಿ ಆತು ಹೋರಾಟ ಮುಖಾಂತರ ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ. ಜೈ ಹಿಂದ್, ಜೈ ರೈತ ಸಂಘ. ನಿಮ್ಮ ಹೆಸರು? ಗಣೇಶ್ ಹೇಗಿರ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಜಿಲ್ಲೆ ರಾಜ್ಯಾಧ್ಯಕ್ಷ. 2016 ಮಾತಾಡ್ಯಾರ ವಿಷಯ ಒಳಗೆ ಮಾತಾಡ. ಜೈ ಜವಾನ್ ಜೈ ಕಿಸಾನ್ ಜೈ ಭಾರತಿ ಕರ್ನಾಟಕ ಜಾಬ್ ಶಾಖೆ ಮೋತಿಲಾಲ್ ದರ್ವಾಜ್ ಚೌಹಾಣ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಿಕ್ಕಟ್ಟು ಮಾಡಿ ಪ್ಲಾಟ್ ಬಗ್ಗೆ ಫ್ರಾಡ್ ಮಾಡಿದ ಕುರಿತು ಮನವಿ ಕೊಟ್ಟಿದ್ರಿ. ಇದನ್ನು ನಾನು ಸರ್ಕಾರಕ್ಕೆ ಕಳಿಸ್ತೀನಿ.